ಕೆಜಿಎಫ್ ಬಾಬುಗೆ ಆರ್ಟಿಒ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಐಷಾರಾಮಿ ಕಾರುಗಳ ಟ್ಯಾಕ್ಸ್ ಬಾಕಿ ಇರುವ ಹಿನ್ನೆಲೆಯಲ್ಲಿ ದಾಳಿ ಮಾಡಲಾಯಿತು. ಜೈಮಹಲ್ ಬಳಿ ಇರುವಂತಹ ಕೆಜಿಎಫ್ ಬಾಬು ನಿವಾಸ ಐಷಾರಾಮಿ ಕಾರುಗಳನ್ನು ಸೀಸ್ ಮಾಡೋಕೆ ಆರ್ಟಿಒ ಅಧಿಕಾರಿಗಳು ಹೋಗಿದ್ದಾರೆ. ಎಲ್ಲ ಕಾರುಗಳ ದಾಖಲೆ ಪರಿಶೀಲನೆ ಮಾಡ್ತಿದ್ದಾರೆ ಅಧಿಕಾರಿಗಳು. ಕೆಜಿಎಫ್ ಬಾಬು ಕಾರುಗಳ ಲೀಸ್ಟ್ ಸಮೇತ ಬಂದಿದ್ದಾರೆ. ಟ್ಯಾಕ್ಸ್ ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ಕೆಜಿಎಫ್ ಬಾಬುಗೆ ಆರ್ಟಿಒ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಐಷಾರಾಮಿ ಕಾರುಗಳನ್ನ ಸೀಸ್ ಮಾಡೋದಕ್ಕೆ ಬಂದಿರುವಂಥದ್ದು. ಯಾಕೆ ಅಂದ್ರೆ ಐಷಾರಾಮಿ ಕಾರುಗಳ ಟ್ಯಾಕ್ಸ್ ಬಾಕಿ ಇದೆ, ಟ್ಯಾಕ್ಸ್ ಕಟ್ಟಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಎಲ್ಲ ಕಾರುಗಳ ದಾಖಲೆ ಪರಿಶೀಲಿಸ್ತಾ ಇದ್ದಾರೆ. ಕೆಜಿಎಫ್ ಬಾಬು ಕಾರುಗಳ ಲೀಸ್ಟ್ ಸಮೇತ ಬಂದಿದ್ದಾರೆ. ಆತನ ಹತ್ರ ಎಷ್ಟಿದೆ ಕಾರು, ಯಾವ್ದಿದೆ, ಎಷ್ಟು ಟ್ಯಾಕ್ಸ್ ಕಟ್ಟಬೇಕು, ಎಷ್ಟು ಪೆಂಡಿಂಗ್ ಇದೆ. ಆರ್ಟಿಒ ಜಂಟಿ ಆಯುಕ್ತರಾದ ಶೋಭಾ ನೇತೃತ್ವದ ತಂಡದಿಂದ ದಾಳಿ ಮಾಡಲಾಯಿತು. ಬೇರೆ ರಾಜ್ಯಗಳ ರಿಜಿಸ್ಟ್ರೇಷನ್ ಇರೋ ಐಷಾರಾಮಿ ಕಾರುಗಳು, ಹಾಗಾಗಿ ಟ್ಯಾಕ್ಸ್ ಕಟ್ಟಿರೋ ಬಗ್ಗೆ ಪರಿಶೀಲನೆಗೆ ಮುಂದಾಗಿದ್ದಾರೆ. ಕಾರ್ಗಳನ್ನು ಸೀಸ್ ಮಾಡಬೇಡಿ ಅಂತ ಕೆಜಿಎಫ್ ಬಾಬು ಮನವಿ ಮಾಡಿಕೊಂಡಿದ್ದಾರಂತೆ. ಟ್ಯಾಕ್ಸ್ ಕಟ್ತೇನೆ, ಕಾಲಾವಕಾಶ ಕೊಡಿ ಅಂತ ಕೆಜಿಎಫ್ ಬಾಬು ಹೇಳ್ತಾ ಇದ್ದಾರಂತೆ. ಆರ್ಟಿಒ ಅಧಿಕಾರಿಗಳ ಜೊತೆ ಕೆಜಿಎಫ್ ಬಾಬು ವಾಗ್ವಾದ ನಡೆಸಿದ್ದಾರೆ. ಕೆಜಿಎಫ್ ಬಾಬು ಯಾರಿಗೆ ತಾನೇ ಗೊತ್ತಿಲ್ಲ, ಆತನ ಬಳಿ ಇರುವಂತಹ ಐಷಾರಾಮಿ ಕಾರುಗಳ ಬಗ್ಗೆ ಯಾರಿಗೆ ಗೊತ್ತಿಲ್ಲ. ಇದು ಬೇರೆ ಬೇರೆ ರಾಜ್ಯಗಳ ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ಟ್ಯಾಕ್ಸ್ ಕಟ್ತಾ ಇದ್ದೀರಾ ಇಲ್ವಾ, ಅಥವಾ ಎಷ್ಟು ಪೆಂಡಿಂಗ್ ಇದೆ, ಇದೆಲ್ಲದರ ಕುರಿತಂತೆ ಆರ್ಟಿಒ ಅಧಿಕಾರಿಗಳು ಆತನ ಮನೆಗೆ, ನಿವಾಸಕ್ಕೆ ಹೋಗಿ ಕಾರುಗಳ ದಾಖಲೆಗಳನ್ನು ಪರಿಶೀಲಿಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವು ನೀಡ್ತಾ ಹೋಗ್ತಾರೆ. ಶಿವು, ಕೆಜಿಎಫ್ ಬಾಬು ಅವರಿಗೆ ಈ ಮೊನ್ನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಗಿತ್ತು. ತಮ್ಮ ಮಗನೇ ಈ ಅಪ್ಪನ ಮೇಲೆ ಒಂದಷ್ಟು ಆಸ್ತಿ ವಿಚಾರವಾಗಿ ಆರೋಪ ಮಾಡ್ತಾ ಇದ್ದಂಥದ್ದು. ಈಗ ಮತ್ತೊಮ್ಮೆ ಇನ್ನೊಂದು ಶಾಕ್ ಎದುರಾಗಿರುವಂಥದ್ದು. ಆರ್ಟಿಒ ಅಧಿಕಾರಿಗಳೀಗ ಮನೆಗೆ ಹೋಗಿ ವಾಹನಗಳನ್ನ ಸೀಸ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರಂತೆ, ಟ್ಯಾಕ್ಸ್ ಕಟ್ಟಿಲ್ಲ ಅನ್ನೋ ವಿಚಾರ. ಈ ಕುರಿತು ಅಪ್ಡೇಟ್ಸ್ ಕೊಡೋದಾದ್ರೆ ಎಸ್ ವಿದ್ಯಾ, ಈಗ ಏನು ಕೆಜಿಎಫ್ ಬಾಬು ಏನಿದ್ದಾರೆ, ಕೆಜಿಎಫ್ ಬಾಬು ಈ ಹಿಂದೆ ಕೂಡ ಈ ಒಂದು ವಿಚಾರ ಅಂದ್ರೆ ಐಷಾರಾಮಿ ಕಾರುಗಳನ್ನ ಬಳಸುವಂತಹ ಕೆಜಿಎಫ್ ಬಾಬು ಈ ಹಿಂದೆ ಕೂಡ ಸುದ್ದಿಯಲ್ಲಿದ್ರು. ಆರ್ಟಿಒ ಅಧಿಕಾರಿಗಳು ಈ ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ ಅವರಿಗೆ ಶಾಕ್ ಅನ್ನ ಕೊಟ್ಟಿದ್ರು. ಅವರು ಬಳಸ್ತಿದ್ದಂತಹ ಕಾರ್ ಏನಿದೆ ಅದು ಅಮಿತಾಬ್ ಬಚ್ಚನ್ ಬಳಸ್ತಿದ್ದಂತ ಕಾರು ಅನ್ನುವಂಥದ್ದನ್ನ ಏನು ಹೇಳಿಕೆ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಅವರು ಟ್ಯಾಕ್ಸ್ ಕಟ್ಟಿರುವಂತಹದ್ರ ವಿಚಾರವಾಗಿ ಈ ಹಿಂದೆ ಕೂಡ ಅವ್ರಿಗೆ ಆರ್ಟಿಒ ಅಧಿಕಾರಿಗಳು ಶಾಕ್ ಕೊಟ್ಟಿದ್ರು. ಅದೇ ರೀತಿಯಲ್ಲಿ ಇವತ್ತು ಬೆಳ್ಳಂಬೆಳಿಗ್ಗೆ ಆರ್ಟಿಒ ಅಧಿಕಾರಿಗಳು ಕೆಜಿಎಫ್ ಬಾಬು ಮನೆಗೆ ಹೋಗಿದ್ದಾರೆ. ಮನೆಗೆ ಹೋಗಿ ಅವರಲ್ಲಿರ್ತಕ್ಕಂಥ ಐಷಾರಾಮಿ ಕಾರ್ಗಳೇನಿದಾವೆ ಆ ಐಷಾರಾಮಿ ಕಾರ್ಗಳಿಗೆ ಟ್ಯಾಕ್ಸ್ ಕಟ್ಟಿರುವಂತಹ ವಿಚಾರವನ್ನ ಪರಿಶೀಲನೆ ಮಾಡುವಂತದಕ್ಕೆ ಮುಂದಾಗಿರುವಂತದ್ದು. ಈ ವೇಳೆಯಲ್ಲಿ ಆರ್ಟಿಒ ಅಧಿಕಾರಿಗಳು ಮನೆಗೆ ಹೋದ್ರು ಕೂಡ ಅಲ್ಲಿ ಅವರು ಬಾಗಿಲನ್ನ ತೆಗೆಯದೇನೆ ಸಾಕಷ್ಟು ಹೊತ್ತು ಸತಾಯಿಸಿದಂಥದ್ದು ಕೆಜಿಎಫ್ ಬಾಬು. ಇಲ್ಲಿ ಈಗಾಗ್ಲೇನೆ ಆರ್ಟಿಒ ಅಧಿಕಾರಿಗಳಿಗಿದ್ದಂತ ಮಾಹಿತಿಯ ಪ್ರಕಾರವಾಗಿ ಅವರು ಏನ್ ಬೇರೆ ರಾಜ್ಯಗಳ ರಿಜಿಸ್ಟ್ರೇಷನ್ ಇರುವಂತಹ ಐಷಾರಾಮಿ ಕಾರುಗಳನ್ನ ಬಳಸ್ತಾ ಇದ್ರು. ಹಾಗಾಗಿ ಟ್ಯಾಕ್ಸ್ ಕಟ್ಟಿರೋ ಬಗ್ಗೆ ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿದ್ರು. ಸೊ ಇವ್ರಿಗೆ ಇರುವಂತ ಮಾಹಿತಿಗಳ ಪ್ರಕಾರವಾಗಿ ಕೆಜಿಎಫ್ ಬಾಬು ರೋಲ್ಸ್ ರಾಯ್ ಜೊತೆಗೆ ವೆಲ್ಫೇರ್ ಕಾರು, ಈ ಎಲ್ಲಾ ಕಾರುಗಳನ್ನು ಕೂಡ ಅವ್ರು ಬಳಸ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತ ಟ್ಯಾಕ್ಸೇಷನ್ ದಾಖಲೆಗಳನ್ನ ಪರಿಶೀಲನೆ ಮಾಡೋದಕ್ಕೆ ಹೋದಂತ ವೇಳೆಯಲ್ಲಿ ಸಾಕಷ್ಟು ಸಮಯ ಗೇಟ್ ಅನ್ನು ಕೂಡ ತೆಗೆದಿರ್ಲಿಲ್ಲ. ಈ ವೇಳೆ ಆರ್ಟಿಒ ಅಧಿಕಾರಿಗಳು ಹೈಗ್ರೌಂಡ್ ಪೊಲೀಸ್ ಅವರನ್ನು ಕೂಡ ಸ್ಥಳಕ್ಕೆ ಕರೆಸ್ಕೊಂಡ್ರು. ಅನಂತರದಲ್ಲಿ ಅವ್ರನ್ನ ಗೇಟ್ ಅನ್ನು ತೆಗೆಯುವಂತ ಕೆಲಸವನ್ನು ಮಾಡಿದ್ರು. ಈ ವೇಳೆ ಅವರು ಆರ್ಟಿಒ ಅಧಿಕಾರಿಗಳ ಮೇಲೂ ಕೂಡ ಗರಂ ಆಗಿ ಎಗರಾಡಿದಂತಹ ಒಂದು ಘಟನೆ ಕೂಡ ನಡೆದಿದೆ. ಸೊ ಅವರು ಪರಿಶೀಲನೆಗೆ ಬಂದಂತ ವೇಳೆಯಲ್ಲಿ ಅಧಿಕಾರಿಗಳಿಗೆ ಅಡ್ಡಪಡಿಸಿರುವಂತದ್ದು ಮತ್ತೆ ಅವ್ರ ಮೇಲೆ ರೇಗಾಡಿರುವಂತದ್ದು ಕೂಡ. ಸೊ ಇದು ಈಗ ಏನು 4 ಒಟ್ಟು ಐಷಾರಾಮಿ ಕಾರುಗಳು, ಒಂದೊಂದು ಕಾರುಗಳ ದಾಖಲೆಗಳನ್ನ ಸದ್ಯಕ್ಕೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ವೇಳೆಯಲ್ಲಿ ಮಾಹಿತಿಗಳನ್ನು ಕೂಡ ಕೇಳ್ತಾ ಇರುವಂತದ್ದು, ಯಾವಾಗ, ಯಾರಿಂದ ಪರ್ಚೇಸ್ ಮಾಡಿದ್ರಿ, ಯಾವ ರಾಜ್ಯದಿಂದ ಕಾರ್ ತಂದಿರುವಂತದ್ದು, ಟ್ಯಾಕ್ಸ್ ಗಳನ್ನ ಪೇ ಮಾಡಿದ್ದೀರಾ ಇಲ್ವಾ ಅನ್ನುವಂಥದ್ದನ್ನ ಮತ್ತೆ ಅದರ ಸಂಬಂಧಪಟ್ಟ ದಾಖಲೆಗಳನ್ನು ಕೂಡ ಕೇಳಿರುವಂತದ್ದು ಅಧಿಕಾರಿಗಳು. ಸೊ ಇನ್ಶೂರೆನ್ಸ್ ಅನ್ನ ಕೂಡ, ಈ ಕಾರಿಗೆ ಸಂಬಂಧಪಟ್ಟಂತೆ ಇನ್ಶೂರೆನ್ಸ್ ಗಳನ್ನು ಕೂಡ ಪರಿಶೀಲನೆ ಮಾಡಿರುವಂತದ್ದು. ಇವೆಲ್ಲ ಕಾರುಗಳ ವಿಚಾರವಾಗಿ ಆರ್ಟಿಒ ಅಧಿಕಾರಿಗಳು ಸದ್ಯ ಈ ಪರಿಶೀಲನೆಯನ್ನ ಮಾಡಿದ್ದಾರೆ. ಸೊ ಈ ಎಲ್ಲಾ ವಿಚಾರಗಳ ಪರಿಶೀಲನೆ ಮಾಡಿದ ನಂತರದಲ್ಲಿ ಮಾಡುವಂತ ಸಂದರ್ಭದಲ್ಲಿ ಕೂಡ ಒಂದು ರೀತಿಯಲ್ಲಿ ಜೋರು ಧ್ವನಿಯಲ್ಲೇನೆ ಮಾತಾಡಿರುವಂತದ್ದು
KGF ಬಾಬು RTO ಅಧಿಕಾರಿಗಳಿಗೆ. ಈ ಎಲ್ಲ ಬೆಳಿಗ್ಗೆನೆ ಈ ಎಲ್ಲ ಹೈಡ್ರಾಮಾವು ಕೂಡ KGF ಬಾಬು ಮನೆಯಲ್ಲಿ ನಡೆದಿದೆ. ಇನ್ನ KGF ಬಾಬು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಬೆಂಗಳೂರು ಮಾತ್ರ ಅಲ್ಲ, ಬಾಂಬೆನಲ್ಲೂ ಈ ಕಾರನ್ನ ಓಡಿಸ್ತಿದ್ದೀನಿ. ಈ ಒಂದು ಕಾರುಗಳನ್ನ ನಾವು ಯಾವುದೇ ರೀತಿಯ ಇಲ್ಲಿಗಲ್ ಆಗಿ ತಗೊಂಡಿಲ್ಲ, ಕರೆಕ್ಟ್ ಆದಂತ ರೀತಿಯಲ್ಲೇ ಖರೀದಿ ಮಾಡ್ಕೊಂಡಿರೋದು. ಟ್ರಾನ್ಸ್ಪೋರ್ಟ್ ಕಮಿಷನರ್ ಅವರು ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅವರಿಗೆ. ಸೊ ಹಾಗಾಗಿ ನಮ್ಮ ಮನೆಗೆ ಬಂದು ಈ ರೀತಿಯ ಒಂದು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಒಂದು ವರ್ಷದಿಂದಾನು ಕೂಡ ಈ ಕಾರಲ್ಲಿ ನಾವು ಬಳಸ್ತಾ ಇದ್ದೀವಿ. ಟ್ಯಾಕ್ಸ್ ಡೀಟೇಲ್ಸ್ ಎಲ್ಲಾನು ಕೂಡ ಕೊಟ್ಟಿದ್ದೀವಿ. ಟ್ಯಾಕ್ಸ್ ಕೂಡ ನಾವು ಕಟ್ಟಿದ್ದೀವಿ. ನಾನು ಕಾನೂನಿಗೆ ಗೌರವ ಕೊಡ್ತೀನಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಕರ್ನಾಟಕ ಸರ್ಕಾರಕ್ಕೆ ನಾನು ಟ್ಯಾಕ್ಸ್ ಕಟ್ಟಿದ್ದೀನಿ, ನನಗೆ ಯಾವುದೇ ರೀತಿಯ ನೋಟಿಸು ಕೊಟ್ಟಿಲ್ಲ, ಸಡನ್ ಆಗಿ ಬಂದು ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳ್ತಿದ್ದಾರೆ.